ಸ್ನೇಹಿತರೆ ನಮಸ್ಕಾರ. ಏನಪ್ಪ ಮಾಡೋದು, ಶುಗರ್ ಬಂದ್ಬಿಡ್ತಲ್ಲ, ಏನು ಮಾಡೋದು, ನನ್ನ ಲೈಫೇ ಮುಗೀತು ಅಂತ ಯಾರು ಏನೋ ಕೊರಬೇಡಿ. ಈ ಶುಗರು ದಿನಕ್ಕೊಂದೊಂಥರ ಆಟ ಆಡ್ತದೆ. ಒಂದಿನ 500 ಇದ್ದರೆ ಇನ್ನೊಂದು ದಿನಕ್ಕೆ 350 ಇರ್ತದೆ. ಹಾಗಾಗಿ ಈ ಶುಗರು ಏನೋ ದೊಡ್ಡ ಕಾಯಿಲೆ ಅಲ್ಲ, ಆದರೆ ಕ್ರಮ ಅನುಸರಿಸ್ತಿದ್ರೆ ದೊಡ್ಡ ಕಾಯಿಲೆ. ನಾವು ಕ್ರಮವಾಗಿ ಅನುಸರಿಸ್ಕೊ ಬಂದರೆ ಇದರಂಥ ಈಜಿ ಕಾಯಿಲೆ ಯಾವುದೂ ಇಲ್ಲ. ನೋಡಿ, ನಾವು ಮನೆ ಮದ್ದುಗಳನ್ನು ಕೆಲವುಗಳು ಹೇಳ್ತೀವಿ. ಇದನ್ನು ನೀವು ದಿನನಿತ್ಯ ಫಾಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ 25 ದಿನ ಬೇಡ, 1 ತಿಂಗಳಲ್ಲಿ ನಿಮಗೆ ಕಂಟ್ರೋಲ್ ಬರ್ತದೆ. ಇದು ನಾನು ತೋರಿಸ್ತಾ ಇರೋದು ನಿಮಗೆ ವಿಡಿಯೋದಲ್ಲಿ ಮೆಂತ್ಯಕಾಳನ್ನ ಸ್ನೇಹಿತರೆ, 1 ಚಮಚ ಮೆಂತ್ಯಕಾಳನ್ನ ರಾತ್ರಿ ಹೊತ್ತು ನೀರಿನಲ್ಲಿ ನೆನೆಸಿಡಿ. ಅದನ್ನು ಬೆಳಗ್ಗಿನಾಗ ಎಲ್ಲ ನೆನೆದಿರ್ತದೆ, ಅದನ್ನು ನೀರು ಸಹಿತ ಅಗೆದು ತಿಂದರೆ ನಿಮಗೆ ಶುಗರು ಕಂಟ್ರೋಲು ಬರ್ತದೆ. ಇದರಲ್ಲಿ ನಾರಿನಾಂಶ ಹೆಚ್ಚಿಗೆ ಇರ್ತದೆ. ಹಾಗಾಗಿ ನಮಗೆ ಮೆಂತ್ಯಕಾಳನ್ನ ತಿಂದರೆ ಶುಗರು ಕಂಟ್ರೋಲ್ ಬರ್ತದೆ. ಇದು ಮೆಂತ್ಯಕಾಳನ್ನ ಯಾರ್ಯಾರು ತಿನ್ನೋಕ್ಕಾಗಲ್ವೋ ಅವರು ರಾತ್ರಿ ಅದನ್ನು ಮೆಂತ್ಯಕಾಳನ್ನ ಹುರಿದು ಇಟ್ಕೊಂಡು 1 ಚಮಚ ಅದರ ಪುಡಿನ ನೆನೆಕಿದ್ದು ಬೆಳಗ್ಗೆನಾಗ ಖಾಲಿ ಹೊಟ್ಟೆಗೆ ಸೇವಿಸಿದ್ರೆ ಅಗಿಯೋ ಪ್ರಮೇಯನೇ ಇರಲ್ಲ. ಹಾಗಾಗಿ ನೀವು ಮೆಂತ್ಯಕಾಳನ್ನ ಪ್ರತಿನಿತ್ಯ ಅದನ್ನು ತಿಂತಾ ಬರ್ತಾಯಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಶುಗರು ಡೌನ್ ಆಗುತ್ತದೆ. ಎರಡನೇದು ಕರಿಬೇವಿನ ಸೊಪ್ಪು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಕರಿಬೇವಿನ ಸೊಪ್ಪನ್ನ ಒಂದು 4-5 ಎಸಳುಗಳನ್ನ ಅಂದರೆ ಎಲೆಗಳನ್ನ ಹಂಗೆ ಖಾಲಿ ಹೊಟ್ಟೆನಲ್ಲಿ ತಿಂದರೂ ಇದು ಶುಗರ್ನ ಕಂಟ್ರೋಲ್ ಮಾಡ್ತದೆ. ಈ ಕರಿಬೇವಿನ ಸೊಪ್ಪಿನಲ್ಲಿ ಇನ್ಸುಲಿನ್ ಅಂಶನ ಉತ್ಪತ್ತಿ ಮಾಡೋ ಕೆಪಾಸಿಟಿ ಇದಕ್ಕೆ ಇರ್ತದೆ. ನೀವು ಅಡುಗೆಗೆ ಬಳಸ್ಬೋದು. ಅಡುಗೆಗೆ ಬಳಸಿದ್ರೆ ಕರಿಬೇವಿನ ಸೊಪ್ಪನ್ನ ಹೆಚ್ಚೆಚ್ಚು ಬಳಸಿ. ಹಾಗಾಗಿ ಈ ಕರಿಬೇವಿನ ಸೊಪ್ಪಿನಲ್ಲಿ ಒಳ್ಳೆಯ ಮಹತ್ವ ಇದೆ. ಇದಕ್ಕೆ ಶುಗರ್ಗೆ ಕರಿಬೇವಿನ ಸೊಪ್ಪು ರಾಮಬಾಣ ಅಂತಲೂ ಹೇಳ್ಬೋದು. ಇದನ್ನು ಹಿತ್ತಲುಗಿಡ ಮದ್ದಲ್ಲ ಅಂಥೇಳಿ ಇವು ಯಾವುದನ್ನು ಕೂಡ ನಾವು ಬಳಸ್ತಾ ಇಲ್ಲ. ಈ ಹಿತ್ತಲುಗಿಡ ಮದ್ದಲ್ಲ ಅನ್ನೋದು ಈಗ ಮದ್ದಾಗಿದೆ. ಇದನ್ನು ಚಾಚು ತಪ್ಪದೆ ನಾವು ಅನುಸರಿಸ್ಕೊ ಬರಬೇಕು ಅಷ್ಟೇ. ಆಹಾರ ಪದ್ಧತಿ ಅಂತ ಏನಿದೆಯೋ ಅದರ ಪ್ರಕಾರ ನಾವು ಕರಿಬೇವಿನ ಸೊಪ್ಪನ್ನ ನಾವು ಬಳಸಿದ್ರೆ ಶುಗರು ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ ಸ್ನೇಹಿತರೆ. ಇದನ್ನು ಬೆಳಗ್ಗೆನಾಗ ಒಂದು 5 ಎಲೆ, ಸಾಯಂಕಾಲ ಒಂದು 5 ಎಲೆ ಸೇವಿಸ್ತಾ ಬಂದರೆ ನಿಮಗೆ ಶುಗರು ಫುಲ್ ಕಂಟ್ರೋಲ್ ಆಗಿಬಿಟ್ಟು ನಾವು ಸಹಜವಾದ ಮನುಷ್ಯ ಅಂಥೇಳಿ ನಾವು ಭಾಳ ಖುಷಿಯಿಂದ ಇರಬಹುದಾಗತ್ತೆ. ಹಾಗಾಗಿ ನೀವು ಕರಿಬೇವಿನ ಸೊಪ್ಪನ್ನ ಪ್ರತಿನಿತ್ಯ ಸೇವಿಸಿ. ಇನ್ನು 3ನೇದು ಹಾಗಲಕಾಯಿನಲ್ಲಿ ಸ್ನೇಹಿತರೆ, ಕೈ ಅಂಥೇಳಿ ಜನಗಳು ಇಷ್ಟಪಡೋದಿಲ್ಲ. ಕೈನಲ್ಲಿ ಭಾಳ ನಮಗೆ ಸತ್ವ ಇದೆ. ಇದರಲ್ಲಿ ನಾರಿನಾಂಶ ಮತ್ತು ಇನ್ಸುಲಿನ್ಸ್ ತರಹ ಇದು ಕೆಲಸ ಮಾಡ್ತದೆ. ಇದು ನಮ್ಮ ಶುಗರ್ಗೆ ಏಳು ಮಾಡಿಸ್ತದಂಥ ಒಂದು ವಸ್ತುವಾಗಿರ್ತದೆ. ಇದನ್ನು ನೀವು ಹಂಗೆ ಕತ್ತರಿಸಿ ಹಸಿಯೋದನ್ನೇ ಒಂದು 3 ಪೀಸು 4 ಪೀಸು ತಿಂದರೆ ಭಾಳ ಒಳ್ಳೆಯದು. ಇಲ್ಲ ಅದನ್ನು ತಿನ್ನೋಕ್ಕಾಗಲ್ಲ ಅನ್ನೋದಾದರೆ ಇದನ್ನು ಪಲ್ಯ ಥರ ಮಾಡಿಸ್ಕೊಂಡು ಕೂಡ ತಿನ್ಬೋದು. ಇಲ್ಲ ಒಂದು 4-5 ಪೀಸು ನೀವು ನೀರಲ್ಲಿ ನೆನೆಕಿದ್ದು ಅದರಲ್ಲಿ ರಸ ಬಿಟ್ಟಿರ್ತದೆ. ಆ ರಸನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಹಂಗೆ ನೀವು ಒಂದು ಅರ್ಧ ಕಪ್ಪನ್ನಷ್ಟು ಇದನ್ನು ಮಾಡ್ಕೊಂಡು ಅದನ್ನು ನೆನೆಕಿರೋ ನೀರನ್ನ ಕುಡಿದು ಅದನ್ನು ತಿಂದರೂ ಅನುಕೂಲವೇ. ಏನು ಹಾಗಲಕಾಯಿ ಅಂತ ಏನು ಮೊದಲನೇ ಹಾಗಲಕಾಯಿ ಥರ ವಿಷ ಇಲ್ಲ. ಇದು ಕೈ ಬರಲ್ಲ. ಈಗ ಬರೋವೆಲ್ಲ ಮಾಡ್ರನ್ ಕಾಯಿಗಳಾದ್ರಿಂದ ಹಾಗಲಕಾಯಿನ ನಾವು ತಿನ್ಬೋದು. ಹಾಗಂತೇಳಿ ಇದು ಶುಗರ್ನವ್ರಿಗೆ ಇದು ಒಂದು ರಾಮಬಾಣ. ಇದನ್ನು ನೀವು ಒಂದು ಅರ್ಧ ಹಾಗಲಕಾಯಿನ ಬರಬಾಯಿನಲ್ಲೇ ತಿಂದರೆ ಇನ್ನೂ ಉತ್ತಮ ಅಂತ ಹೇಳಿ ಅನಿಸುತ್ತೆ ಸ್ನೇಹಿತರೆ. ಇನ್ನು 4ನೇದಾಗಿದ್ದು ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಥರದ ಒಂದು ತರಕಾರಿ ಮಾರ್ಕೆಟ್ಗಳು ಕೂಡ ಖಂಡಿತ ನಿಮಗೆ ನಿಮ್ಮ ಕೈಗೆ ಸಿಗುವಂಥ ಇರ್ತದೆ. ಈ ಬೆಟ್ಟದ ನೆಲ್ಲಿಕಾಯಿನ ದಿನ 1 ತಪ್ಪಿದ್ರೆ 2 ಬೆಟ್ಟದ ನೆಲ್ಲಿಕಾಯಿ ತಿಂದರೆ ಭಾಳ ನಿಮಗೆ ಶುಗರು ನಿಯಂತ್ರಣಕ್ಕೆ ಬರ್ತದೆ. ಬೆಟ್ಟದ ನೆಲ್ಲಿಕಾಯಿ ಬ್ಲಡ್ ಶುಗರ್ನ ಕಡಿಮೆ ಮಾಡೋಕ್ಕೆ ಭಾಳ ಪ್ರಯತ್ನ ಪಡ್ತದೆ. ಇದು ಒಂದು ನಮಗೆ ರಾಮಬಾಣ ಅಂತ ಕೂಡ ಹೇಳ್ಬೋದು. ಬೆಟ್ಟದ ನೆಲ್ಲಿಕಾಯಿನಲ್ಲಿ
ನಮಗೆ ಹುಳಿ ಅಂಶ ಇರೋದ್ರಿಂದ ಸಿ ಅಂಶ ನಮಗೆ ಸಿಗುತ್ತೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿನ ಯಾರ್ಯಾರು ಇದನ್ನು ಬಳಸ್ತೀರಿ ಅವ್ರಿಗೆಲ್ಲ ಶುಗರು ನಿಯಂತ್ರಣಕ್ಕೆ ಬರ್ತದೆ. ಬೆಟ್ಟದ ನೆಲ್ಲಿಕಾಯಿ ಕಹಿ ಹುಳಿ ಹೀಗೆಲ್ಲ ಹೇಳಿ ಕೆಲವುಗಳು ಇದನ್ನು ಬಳಸ್ತಾ ಇಲ್ಲ. ನಮ್ಮ ಕಾಯಿಲೆ ವಾಸಿ ಆಗಬೇಕು ಅಂದರೆ ಸ್ನೇಹಿತರೆ ಏನಾದರೂ ತಿನ್ನಲೇಬೇಕು, ಬದುಕಬೇಕು ಅಂತಂದರೆ ತಿಂದು ಬದುಕಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಒಂದೋ ತಪ್ಪರು ಎರಡೋ ಬೆಟ್ಟದ ನೆಲ್ಲಿಕಾಯಿನ ನೀವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ನಿಮಗೆ ಬಂದಿರುವಂತಹ ಏನಿದೆಯೋ ಬ್ಲಡ್ ಶುಗರ್ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ ಸ್ನೇಹಿತರೆ. ಇದನ್ನು ಒಂದು ಸರಿ ಪ್ರಯೋಗ ಮಾಡಿ ನೋಡಿ. ಇನ್ನು ನೇರಳೆ ಹಣ್ಣು ನಿಮಗೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಸಿಗೋದು, ಎಲ್ಲ ಟೈಮ್ನಲ್ಲೂ ನಿಮಗೆ ಸಿಗೋದಿಲ್ಲ. ನಿಮಗೆ ಜುಲೈನಲ್ಲಿ ಆಗಸ್ಟ್ನಲ್ಲಿ ನಿಮ್ಗೆ ಯಾರ್ಯಾರಿಗೆ ಸಿಗುತ್ತದೋ ನಿಮ್ಗೆ ಅನುಕೂಲ ಏನಿದೆಯೋ ಅವರು ಈ ನೇರಳೆ ಹಣ್ಣನ್ನು ನೀವು ಬಳಸಿ. ಇಲ್ಲ ಅಂತಂದರೆ ಇದೇ ನೇರಳೆ ಜ್ಯೂಸ್ಗಳು ಎಲ್ಲ ದೊಡ್ಡ ಒಂದು ಅಂಗಡಿಗಳು ಮಾರ್ಕೆಟ್ಗಳಲ್ಲಿ ನೇರಳೆ ಜ್ಯೂಸ್ ಅಂತೇಳಿ ಮಾರಾಟ ಮಾಡ್ತಾರೆ. ಅದನ್ನೇ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡು ಬೆಳಗ್ಗೆ 1-2 ಸ್ಪೂನು ಮತ್ತು ಸಾಯಂಕಾಲ 1-2 ಸ್ಪೂನು ನೀರಲ್ಲಿ ಕಲಸಿ ಕುಡಿದ್ರೆ ನಿಮಗೆ ಬಂದಿರೋವಂಥ ಬ್ಲಡ್ ಶುಗರ್ ಏನಿದೆಯೋ ಅದು ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತದೆ. ಈ ನಾವು ಹೇಳ್ತಾರೋ ಟಿಪ್ಸ್ನ ನೀವು ಚಾಚು ತಪ್ಪದೇ ಮಾಡ್ಕೊಬಂದರೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಹಾಗಾಗಿ ಈ ನೇರಳೆ ಹಣ್ಣಿನಲ್ಲಿ ಒಂದು ಇರುವಂತಹ ಒಂದು ಅಂಶ ಇನ್ಸುಲಿನ್ನ ಜಾಸ್ತಿ ಮಾಡೋ ಶಕ್ತಿ ಈ ನೇರಳೆ ಹಣ್ಣಿಗೆ ಇರ್ತದೆ. ನಮ್ಮ ಶುಗರ್ಗೆ ಇದು ರಾಮಬಾಣ ಅಂತಲೂ ಕೂಡ ಹೇಳ್ಬೋದು. ಇನ್ನು ಸ್ನೇಹಿತರೆ 6ನೇದಾಗಿದ್ದು ಬೆಂಡೆಕಾಯಿನ ನಾವು ಅಡುಗೆಗೆಲ್ಲ ಬಳಸ್ತಾ ಇರ್ತೀವಿ. ಕೆಲವರುಗಳು ಈ ಬೆಂಡೆಕಾಯಿನ ಇಷ್ಟಪಡಲ್ಲ, ಯಾಕಂದರೆ ಅದರಲ್ಲಿರುವಂಥ ಒಂದು ನಾರಿನಂಶ ಏನಿದೆಯೋ ಅದು ನೋಡಲಿಕ್ಕೆ ತಿಂದಿಗೆ ಅಸಹ್ಯ ಅಂತ ಅನಿಸುತ್ತೆ. ಅದರಲ್ಲಿ ಗೊಣ್ಣೆ ಕಡಗಿದೆ, ಅಯ್ಯೋ ಅದು ಒಂದು ಸಾರ ಅಂತಾರೆ. ಅದಲ್ಲ, ಇದರಲ್ಲಿ ನಾರಿನಂಶ ಆಂಟಿ ಆಕ್ಸಿಡೆಂಟ್ ಅಂಶಗಳು ಬೇಕಾದಷ್ಟಿದೆ. ಇದನ್ನು ನಾವು ಸರಿಯಾದ ರೀತಿ ಇದನ್ನು ಬಳಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಬೆಂಡೆಕಾಯಿನಲ್ಲಿರೋ ಅಂಶ ನಮಗೆ ಬಂದಿರುವಂತಹ ಶುಗರ್ನ ಫುಲ್ ಕಂಟ್ರೋಲ್ ಮಾಡ್ತದೆ. ಇದನ್ನು ನಾವು ಪಲ್ಯನಾದರೂ ಮಾಡ್ಕೊಂಡು ತಿನ್ಬೋದು. ಇಲ್ಲ ಬಂದಿರೋ ಶುಗರ್ ಪೇಷಂಟ್ಸ್ಗಳು ಯಾರಿದ್ದಾರೋ ಅವ್ರಿಗೆ ಇದೊಂದು ಮನೆ ಮದ್ದಾಗಿ ಕೆಲಸ ಮಾಡ್ತದೆ. ಇದನ್ನು ನಾವು ಕ್ಲೀನಾಗಿ ಉಪಯೋಗಿಸಬೇಕು ಸ್ನೇಹಿತರೆ. 4 ಬೆಂಡೆಕಾಯಿನ ಕತ್ತರಿಸಿ ತುಂಡಾಗಿ ಕತ್ತರಿಸಿ ಇಟ್ಕೊಂಡು ಅದನ್ನು ನೀರಿನಲ್ಲಿ ರಾತ್ರಿ ಹೊತ್ತು ನೆನೆಕಿರಿ. ಆದರೂ ಬೆಳಗಿನ ಗಂಟೆ ಅದು ಆ ನೀರಿನ ಜೊತೆಗೆ ಅದರ ಸಾರಾಂಶ ಎಲ್ಲ ಬಿಟ್ಟಿರ್ತದೆ. ಅದನ್ನು ನೀವು ಖಾಲಿ ಹೊಟ್ಟೆನಲ್ಲಿ ಒಂದು ಅರ್ಧ ಕಪ್ 3/4 ಕಪ್ ನಿಮ್ಮ ಶಕ್ತಿ ಅದು ಎಷ್ಟು ತಿಂತೀವಿ ಅದ್ರ ಮೇಲೆ ಅದನ್ನು ಖಾಲಿ ಹೊಟ್ಟೆನಲ್ಲಿ ಅದು ನೆಂದಿರುತ್ತದಲ್ಲ ಅದು ನೀರಿನಂಶ, ಅದು ಬೆಂಡೆಕಾಯಿ ಅಂಶನೆಲ್ಲ ನೀರು ಬಿಟ್ಟಿರ್ತದೆ. ಆ ಬೆಂಡೆಕಾಯಿ ಮತ್ತು ನೀರಿನಂಶ ಎರಡನ್ನು ತಕ್ಕಂದರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ. ಇಲ್ಲ ಬೆಂಡೆಕಾಯಿನ ಹಂಗೆ ಜಗತ್ತು ತಿಂತೀನಿ ಅಂದರೆ ಅದು ಇನ್ನೂ ಒಳ್ಳೆಯದು. ಯಾರ್ಯಾರು ಇದನ್ನು ಜನಗಳ ಸಾಮಾನ್ಯವಾಗಿ ಬೆಂಡೆಕಾಯಿನ ಹೆಚ್ಚಿಗೆ ಇಷ್ಟಪಡೋದಿಲ್ಲ. ಇದರಲ್ಲಿರೋ ಅಂಶ ಒಂಥರ ಗೊಣ್ಣೆ ಕಂಡಾಗಿದೆ ಅಂತೇಳಿ ಇಷ್ಟಪಡಲ್ಲ. ಹಾಗಾಗಿ ನಮಗೆ ಬಂದಿರೋ ಕಾಯಿಲೆಗೆ ಗುಣ ಮಾಡ್ಕೋಬೇಕು ಅಂದರೆ ಯಾವುದನ್ನಾರು ತಿನ್ನಲೇಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಸ್ನೇಹಿತರೆ, ನಾನು ಏನಿದೆಯೋ ಶುಗರ್ ಅಂದರೆ ಏನಿದೆಯೋ ಈ ಕಾಯಿಲೆಗೆ ಗುಣ ಮಾಡಲಿಕ್ಕೆ ನಾವು ಮನೆ ಮದ್ದುಗಳನ್ನ ಒಂದು 6 ಐಟಮ್ಸ್ನ ಹೇಳಿದ್ದೀನಿ. ಇದರಲ್ಲಿ ನಿಮಗೆ ಯಾವುದಾದ್ರು 2 ಐಟಮ್ಸ್ನ ನೀವು 2 ಐಟಮ್ಸ್ನ ನೀವು ಕ್ರಮಬದ್ಧವಾಗಿ ಅನುಸರಿಸ್ಕೊ ಬಂದರೆ ನಿಮಗೆ ಬಂದಿರುವಂಥ ಕಾಯಿಲೆಗಳು ಮಂಗರ ಮಾಯ. ಇವೆಲ್ಲ ನಾನು ಹೇಳಿರೋದು ಔಷಧಿಗಳಿಗೆ ರಾಮಬಾಣ ಅಂತ ಕೂಡ ಹೇಳ್ಬೋದು. ಇದನ್ನು ನಾವು ಅನುಸರಿಸ್ಬೇಕು ಅಷ್ಟೇ. ಆಹಾರ ಪದ್ಧತಿ ಅಂತ ಏನಿದೆಯೋ ಆ ಆಹಾರ ಪದ್ಧತಿನ ನಾವು ಕ್ರಮವಾಗಿ ಅನುಸರಿಸ್ಕೊ ಬಂದರೆ ನಾವು ಬಂದಿರೋದು ಕಾಯಿಲೆ ಇಲ್ಲ ಅಂತ ನಾವು ಅನ್ಕೋಬೋದು. ನಾವು ಆಹಾರ ಪದ್ಧತಿನ ನಾವು ಸರಿಯಾದ ಪ್ರಮಾಣದಲ್ಲಿ ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ಸಮಸ್ಯೆಗಳು ಹೆಚ್ಚೆಚ್ಚಿಗೆ ಬರ್ತಾಯಿದೆ. ಇಷ್ಟು ಹೇಳ್ತಾ ಸ್ನೇಹಿತರೆ, ನಾನು ಈ ಏನಿದೆಯೋ ಈ ಶುಗರ್ ಅನ್ನೋದಕ್ಕೆ ಎಷ್ಟು ಮಾಹಿತಿ ಕೊಟ್ಟಿದ್ದೀನಿ. ತಮ್ಮ ಅನುಕೂಲದಲ್ಲಿ ಯಾವ ತರಕಾರಿ ಸಿಗುತ್ತದೋ ಅದನ್ನು ನೀವು ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸ್ಗೆ ತಪ್ಪದೇನೆ ಹಾಕಿ ಅಂಥೇಳಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.